ಯಪ್ಪ ಮಗನ, ನೀವು ಒಂದು ಕೆಲಸ ಹೇಳ್ತೀನಿ, ಪಟಾನ ಮಾಡ್ಬೇಕು ನೀವು ಅದನ್ನ. ಏನ ಹೋಗ 5 ಕಿಲೋ ಬೆಳೆ ದ್ರಾಕ್ಷಿ ತಗೋ, 5 ಕಿಲೋ ಕರೆ ದ್ರಾಕ್ಷಿ ತಗೋ, ಒಂದು 4 ಕರ್ಬೂಜಿ ಹಣ್ಣು ತಗೋ, ಒಂದು 3 ಕಲ್ಲಂಗಡಿ ತಗೋ, ಆಮ್ಯಾಗ ಖರ್ಜೂರ ಅದನ್ನು ಒಂದು 3 ಕಿಲೋ ತಗೊಂಬ. ಅಲ್ಲೇ ತಾಯಿ ಮಗ ಕೂಡಿ ಏನಾರ ಹಣ್ಣಿನ ಅಂಗಡಿ ಇಡಾಕತ್ತೀರನ? ಅಯ್ಯಯ್ಯ, ಅದೊಂದು ಕಡಿಮೆ ಆಗೈತೆ ನನಗೆ. ಹಣ್ಣಿನ ಅಂಗಡಿ ಇಟ್ಟು ವ್ಯಾಪಾರ ಮಾಡಿ ಯಾರಿಗೆ ಕೊಡ್ಬೇಕಾಗೈತೆ ನಾನು? ಅದಕ್ಕಲ್ಲ, ನಾಳೆಗೆ ಬೇಡನ್ರಿ. ನಾಳೆಗೆ ಏನೈತಿ? ಶಿವರಾತ್ರಿ ರೀ, ನಾಳೆ ಶಿವಪ್ಪನ ಧ್ಯಾನ ಅಷ್ಟ ಮಾಡ್ಬೇಕು, ಜಾಗರಣಿ ಏನ ಉಪಾಸಿ ಮಾಡ್ಬೇಕು. ಅದಕ್ಕೆ ಹಣ್ಣು ತರ ಕೇಳಾಕತ್ತೀನಿ. ಯವ್ವ, ನನಗೆ ಈ ಹಣ್ಣು ತೊಂಬ ಅದು ತೊಂಬ ಇದು ತೊಂಬ ಹೇಳಾಕೊಬಿಡ. ನಾ ಮಾತ್ರ ಒಲ್ಲಿವ. ಏನ್ ನಂದು ಕೆಲಸ ಐತಿ. ಬಾಯ್ ಬಾಯ್. ಇದೆಂತ ಹುಡುಗೈತೆ ಎಲ್ಲಾಡ್ದು ಹೋಗಿಬಿಟ್ಟು ನೋಡು. ನೀವು ಹೋಗ್ರಿ ಹಂಗಾರ ಮಾರ್ಕೆಟ್ಗೆ. ಪಟಾನ ಹೋಗಿ ಹಣ್ಣ ಏನೇ ಹೇಳಿದ್ನೆಲ್ಲ ಕೇಳ್ತಲ್ಲ ನಿಮ್ಗೂ ಕಿವಿಗೆ, ಅವನ್ನೆಲ್ಲ ತೊಂಬರ್ರಿ. ಅಲ್ಲ, ಆ ತರುದ ಆಮ್ಯಾಗ ಇರ್ಲಿ ಬಿಡು. ಅಲ್ಲ, ಶಿವರಾತ್ರಿ ಉಪಾಸಿ ಅಂತ ಹೇಳಿದಿ, ಮತ್ತೆ ಈ ಹಣ್ಣೆಲ್ಲ ತಂದು ಏನ್ ಮಾಡ್ತಿ? ಯಾರ ಮುಂದೆ ಇಡ್ತಿ ಅದನ್ನ ಹಣ್ಣು? ಅಯ್ಯ, ಉಪಾಸಿ ಅಂದ್ರೆ ಕೂತಿನಂಗಿಲ್ರಿ, ಅದಕ್ಕೆ ಉಪಾಸಿ. ಅಯ್ಯಯ್ಯೋ, ಹಣ್ಣು ತಿನ್ಬೇಕು ಶಿವರಾತ್ರಿಯಾಗ, ಗೊತ್ತೈತೆ ನಿಮ್ಗೆ? ಯಾಕ ಏನ್ ಮಾಡ್ಲಾರ್ದು ಏನು ಪಾಪ ಸಣ್ಣ ಕೂಸ್ ನೋಡು, ಈ ಅಮೇರಿಕಾದಿಂದ ಬಂದಿರಿ ಇಲ್ಲಿಗೆ, ಅದಕ್ಕೆ ಏನು ಗೊತ್ತಿಲ್ಲ ನಿಮ್ಗೆ. ಈಗ ವರ್ಷ ವರ್ಷ ಮಾಡಿದ್ ಗೊತ್ತಿಲ್ಲನ? ಅಲ್ಲ, ವರ್ಷ ವರ್ಷ ಒಂದ್ ಲೆಕ್ಕದಾಗರ ಇರ್ತಿತ್ತು. ಒಂದ್ ಅರ್ಧ ಕಿಲೋ, 1/4 ಕಿಲೋ ಅಂತ ತರ್ತಿದ್ವಿ. ಯಾಕಂದ್ರೆ ಇಬ್ಬರ ಇದ್ವಲ್ಲ ಗಂಡ ಗುಂಡಿ. ಅದಕ್ಕೆ ಈ ವರ್ಷ 5 ಕಿಲೋ ಹೇಳಕತ್ತಿ. ಒಂದ್ ಹಣ್ಣಿನ ಅಂಗಡಿ ಇಡ್ಬೋದಲ್ಲ, ಊರಾಗ ಹೋಗಿ ಒಂದ್ ರೌಂಡ್ ಮಾರ್ಕೊಂಬರಕಿದೇನು ಮತ್ತೆ ಏನ್ರ? ರೀ, ಉಪವಾಸ ಇರ್ತೇವೆ ನಾಳೆ, ತಿನ್ನಕ್ ಬೇಕು. ಅದ್ರಾಗ ಬೇರೆ ನಿಮ್ ತಂಗಿ ಫ್ಯಾಮಿಲಿ ಬರಾಕತ್ತೈತಿ, ನಮ್ಮ ಅಣ್ಣನ ಫ್ಯಾಮಿಲಿ ಬರಾಕತ್ತೈತಿ. ಮತ್ತ ಅವ್ರಿಗೆಲ್ಲ ಏನ್ ತಿನ್ನಕ್ ಹೋಗ್ಬೇಡ ಅನ್ನಕತ್ತನ? ಅಷ್ಟ್ ಮಂದಿ ಕರೆದಿಂದ ಅವ್ರದ್ದು ಶಿವರಾತ್ರಿ ಅಲ್ಲನ, ಅವರು ಉಪವಾಸ ಇರ್ತಾರ, ತಿಂತಾರ. ಎದಕ್ಕ ತೊಂಬರ್ರಿ ಜಾಸ್ತಿ ಜಾಸ್ತಿ. ಅಯ್ಯೋ ದೇವ್ರೆ, ಅಲ್ಲ ಉಪಾಸ ಅಂತೀರಿ, ಒಂದು ಬುಟ್ಟಿ ಹಣ್ಣು ತಿನ್ನಕತ್ತಿಯಲ್ಲ, ಇದು ಹೆಂಗ ಉಪಾಸ ಆಕತ್ಲಿ? ಉಪಾಸಿ ಅಂದ್ರ ನಮ್ಮವ್ ಮಾಡ್ತಿದ್ಲು ನೋಡು. ನಿರಂಕಾರ ಉಪಾಸ ಮಾಡ್ತಿದ್ಲು, ನೀರು ಕುಡಿಲಂಗ, ಗೊತ್ತೈತೆ ನಿನಗೆ? ಆಮ್ಯಾಗ ಒಂದ ಬಾಳೆಹಣ್ಣು, ಒಂದು ಈಟ್ ಹಾಲು, ಅದು ನಾವು ಬೇಯ್ತೇವಂತ ಪಾಪ ತಿಂತಿತ್ತದು. ಹಂಗ ಅದಕ್ಕಂತಾರ ಉಪಾಸಿ. ಹೊಟ್ಟೆ ತುಂಬ ಬುಟ್ಟಿ ಹಣ್ಣು ತಿಂದು ಉಪಾಸ ಮಾಡಾಕಿ ನೀನು. ಹಂಗಂತೇಳಿ ಪರಮಾತ್ಮ ಶಿವರಾತ್ರಿ ಟೈಮ್ನಾಗ ಕರ್ಕೊಂಡ ನಮ್ಮವನ್ನ. ಗೊತ್ತೈತೇನೆ? ಶಿವರಾತ್ರಿ ದಿನ ತೀರ್ಕೊಂಡ್ಲಿಲ್ಲ ನಮ್ಮವ್ವ. ರೀ, ಅವ್ರು ಮಾಡಿದ್ದು ಉಪಾಸಿಗೆ ನಾವು ಮಾಡೋ ಉಪಾಸಿಗೆ ಬಿಡ್ತೈತ್ರಿ? ಅವ್ರಷ್ಟು ಗಟ್ಟಿಯಾಗಿ ನಾವು ಮಾಡಾಕತ್ತನ. ಹಂಗ ಉಪಾಸಿದ್ನಿ ಅಂದ್ರೆ ನಂಗೆ ಹಸಿಮಿಟಿ ಆಕತ್ರಿ. ನಂಗೆ ಊಟ ಮತ್ತೆ ಮಾಡ್ಲಿಕ್ಕೆ ಅಂತ ತಡ್ಕೊಳಕ್ ಆಗಂಗಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಉಪಾಸಿ ದಿನ ಏನ್ ಮಾಡೋದು, ಒಟ್ಟ ಉಪ್ಪು ಖಾರ ಏನ್ ಮುಟ್ಟಂಗಿಲ್ಲ, ಆದ್ರೆ ಹಣ್ಣು ತಿಂತೇನಿ. ಅದಕ್ಕೆ ಅಯ್ಯೋ, ಬಹಳ ಮಂದಿ ಹಣ್ಣು ತಿಂದ ಉಪಾಸ ಮಾಡ್ತಾರ್ರಿ. ಹಂಗ ನೀವು ಹೇಳೋದಾದ್ರೆ ಹಣ್ಣಿನ ವ್ಯಾಪಾರನ ಮಾಡಕ್ಕಿಲ್ಲ, ಸುಮ್ ಕುಂದ್ರಿ. ಎಲ್ಲಾರ್ದು ಒಂದೊಂಥರ ಇರ್ತೈತಿ. ಶಿವಪ್ಪ ಯಾರಿಗೂ ನಿಮ್ಮ ದೇಹ ದಂಡಿಸ್ಕೊಂಡು, ನಿಮ್ಮ ದೇಹಕ್ಕೆ ತ್ರಾಸ ಕೊಟ್ಕೊಂಡು ನನಗೆ ಉಪಾಸ ಮಾಡ್ರಿ, ಭಜನಿ ಮಾಡ್ರಿ ಅಂತ ಹೇಳಂಗಿಲ್ಲ. ಶಿವಪ್ಪ ಕೇಳೋದು ಬರೀ ಭಕ್ತಿನ ಹೊರತು ನೀನು ಉಪಾಸಿದ್ದ ಮಾಡು, ನೀನು ಕೂಳ್ ತಿನ್ಬೇಡ, ಹಣ್ಣು ತಿನ್ಬೇಡ ಅಂತ ಅನ್ನಂಗಿಲ್ಲ. ಅಲ್ಲ, ಮತ್ತಂಗಾರ ಕೂಳ ತಿಂದ್ಬಿಡು, ಹಣ್ಣು ತರ ರೊಕ್ಕ ಉಳಿತೈತಿ. ಹಿರಿಯರು ಉಪಾಸಿದಿನ ಹಣ್ಣು ತಿನ್ಬೇಕಂತ ನೇಮ ನಿತ್ಯ ಅದಾವ ಏನ. ಆಮ್ಯಾಗ ಇನ್ನೊಂದು ಏನ್ ಹೇಳ್ಬೇಕಂದ್ರ, ಅದ್ ಎಂತದ ಅಂತಾನಲ್ಲ ನನ್ ಮಗ, ಅದ್ ಎಂತದಪ್ಪ ಭಯ ಬರ್ವಲ್ದು, ವಿಜ್ಞಾನ. ಅದ್ರ ಪ್ರಕಾರ ನೋಡಿದ್ರೆ ಈ ಏನ್ ಹಣ್ಣು ತಿಂತೀವಲ್ಲ, ಇವ್ರದೆಲ್ಲ ಪೌಷ್ಟಿಕಾಂಶ ನಮ್ ದೇಹಕ್ಕೆ ಬೇಕಿರ್ತೈತಿ. ನಾವ್ ಇದನ್ನ ಶಿವರಾತ್ರಿ ದಿನ ತಿಂತೀವಿ, ಹೌದಿಲ್ಲ? ಉಳ್ಕಿದ ದಿನ ಒಂದ್ ತಿಂತೀವಿ, ತಿಂದಿರಕ್ಕಿಲ್ಲ. ಅದು ಶಿವರಾತ್ರಿ ದಿನ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದು ಅಂತ. ಏನ್ ನಮ್ ಹಿರಿಯರು ಏನ ಮಾಡಿದ್ರು ಅದು ಬರೀ ಪೂಜೆ ನಿಮಿತ್ತ ಅಂತ ತಿಳ್ಕೊಬೇಡ್ರಿ. ಎಲ್ಲಾದು ಆರೋಗ್ಯ ದೃಷ್ಟಿಯಿಂದನ ಮಾಡಿರ್ತಾರ. ನಮ್ ಹಿರಿಯರು ಮಾಡಿದ್ ಯಾವ್ದು ಸುಳ್ಳಲ್ಲದ. ಸುಮ್ ಕುಂದ್ರಿ, ಹಣ್ಣು ತರೋಗ್ರಿ. ಒಂದಿಟ್ಟು ಹುಳಿ ಬರ್ಬಾರ್ದ ಹಣ್ಣ, ಎಲ್ಲ ಶಿವಿನ ತರ್ಬೇಕು. ಮತ್ತೆ ತಿಂದು ನೋಡಿ ಚಂದ ತರ್ರಿ. ಬಾಯಾಗ ಎಲಡಿಕೆ ಇಟ್ಕೊಂಡು ಉಗುಳಾಕಿಂದ ಮುಂದ ಮಾಡ್ಕೊಂಡು ಕಟ್ಟಪ್ಪ ದ್ರಾಕ್ಷಿ ಹಣ್ಣು ಅಂದಿಗಿಂದಿ. ಥೋ ಅಂದ್ರೆ ಈಗ ನೀನು ಹಣ್ಣು ತಗೊಂಡು ಬರೋ ಮಟ್ಟ ನಾ ಬಾಯಿಗೆ ಎಲಡಿಕಿನ ಹಾಕೋಬಾರ್ದನ? ಇದರ ಅಡೆ ಮರ ಆತಾಗ ನನ್ನ ತೆಲಿಕ್ಕೆ ಒಟ್ಟು ಕುರ್ಸ್ಕೊತದ. ಹೋಗ್ಸಲ ಹಣ್ಣು ತರಕ್ ಹೋದ್ರಿ, ದ್ರಾಕ್ಷಿ ಹಣ್ಣು ಬಾಯಾಗಿ ತುಂಬಾ ಎಲಡಿಕೆ ಇಟ್ಕೊಂಡಿರಿ, ಎಲಡಿಕೆ ಇಟ್ಕೊಂಡು ಹಣ್ಣು ಕಟ್ಟಂದಿರಿ. ಅವ್ ಒಂದು ತಿಂದರ ನೋಡಿ ತರ್ಬೇಕ ನೀನು. ಆ ತಿಂದನು ನೋಡಿಲ್ಲ, ಹಣ್ಣು ನೋಡಕ್ ಟುಮು ಟುಮು ಚಂದ ಕಂಡ ಹಸರಂತ ಬಂದ್ಬಿಟ್ರಿ. ಕೆಟ್ಟ ಹುಳಿ ಜೊತೆ ತಿನ್ನಕ್ ಆತಾವನ್ ಹಣ್ಣು ಅಷ್ಟು ಚೆಲ್ಲಿದ್ವಿ. ಅದಕ್ಕೆ ಅಪ್ಪ ನನ್ ಮೊದ್ಲ ಅಷ್ಟು ಹುಳಿ ತಿನ್ನಕ್ ಆಗಂಗಿಲ್ಲ. ಅದಕ್ಕೆ ನಾ ಏನಂತೀನಿ, ಬಾಯಿಗೆ ಎಲಡಿಕೆ ಹಾಕೊಳ್ಳಂತ ತೊಗೊಂಬರ್ತೀರ್ನ. ನನಗ ಆಗುದಿಲ್ಲ. ನಿನ್ ಗೆಳತ್ಯಾರನ್ ಕರ್ಕೊ, ಆರಾಮ್ ಕಾರ್ ತಗೋ. ಇವಂಗ್ ಹೇಳಿದ್ರು ಬರ್ತಾನವ. ಏನು ಆರಾಮ್ ಗಾಡಿ ಮ್ಯಾಗ ಹೋಗಿ 1 ಕಿಲೋ ಅಲ್ಲೇ ಬುಟ್ಟಿ ಕಡೆ ನಿಂತ್ಕೊಂಡು ಕುತ್ಕೊಂಡು ಹಣ್ಣು ತಿನ್ನ. ಅವನು 1 ಕಿಲೋ ತಿಂದು, ಒಂದ್ ಅರ್ಧ ಕಲ್ಲಂಗಡಿನೂ ತಿಂದು, ಆಮ್ಯಾಗ ಎಲ್ಲ ತಗೊಂಡ್ ಬಾ. ಆರಾಮ್ ಬರ್ರಿ, ಏನ್ ಅವಸರ ಇಲ್ಲ. ಆದ್ರೆ ನನಗೆ ಅದನ್ ತೊಂಬ ಇದನ್ ತೊಂಬ ಹಂಗ ಮಾಡಿ ಹಿಂಗ ಮಾಡ ಅನ್ನಕ್ ಕೂಡ ನನ್ನ ಹೊಲ ಮನಿ ಇಷ್ಟ ನಂದು. ಏನ್ ನನಗೆ ಹೇಳ್ಬೇಡ. ಹಬ್ಬಕ್ಕ ಒಂದು ತಂಗಿ ಫೋನ್ ಹಚ್ಚಿ ಕರಿದು ಜವಾಬ್ದಾರಿ ಇಲ್ಲ ನಿಮಗ. ನಾ ಕರೆದೇನೆ ಎಲ್ಲಾರನ್ನು. ಈಗ ನನ್ನ ಮೇಲೆ ಎಲ್ಲ ಹಾಕ್ಬಿಡ್ರಿ. ಅಯ್ಯೋ ಮರಯ್ಯ, ಅಲ್ಲ ಈಗ ನಾ ತಿಂದು ನೋಡಿದ್ ನನ್ನ ಕರ್ಮಕ್ಕ, ನಾ ತಿಂದು ನೋಡಿದ್ದ ಒಂದ್ ರಾಕ್ಷಸಿ ಇತ್ತಂತಿಕೋ. ಆಮ್ಯಾಗ ಹಾಕಿದ್ ಉಳ್ಕಿದ್ ಒಂದ್ಸಲ ಓಟು ಹುಳಿ ಇತ್ತಂದ್ರ ನನ್ನ ಕರ್ಮ. ಏನು ಒಂಚಲ್ದಾಗ 1-2 ಹಣ್ಣು ತಿಂದು ನೋಡಾಕತ್ತೀಯ ನಾನು? ಹಂಗೆ ತಿನ್ನಾಕತ್ರ ಬಾಯಾಗ ಇಟ್ಟಾನವ. ಅದೆಲ್ಲ ನಮಗೆ ಬ್ಯಾಡೋ ಮರಯ್ಯ ತಗ. ಆಮ್ಯಾಗ ನೀ ಕಲ್ಲಂಗಡಿ ಎಣ್ಣೆ ಬೀಜನೇ ಇಲ್ಲ,
ಆಮ್ಯಾಗ ಬೆಳ್ಳಗೈತಿ ಕರ್ರಗೈತಿ ಮರಳು ಮಳ್ಳಾಗಿಲ್ಲ ಸಿಹಿ ಇಲ್ಲ ಆ ರಸನ ಇಲ್ಲ ಇವೆಲ್ಲ ರಾಡಿನ ಬೇಡ ನನಗೆ ಲಾಳೆ ಆತು ಲಟ್ಟೆ ಆತು ಸುರ್ರೆ ಆತು ಸುಟ್ಟೆ ಆತು ಅಂತೇಳಿ ಏನಾರ ಯಾಕೆ ಮಾಡ್ಕೊ ರೊಕ್ಕ ಕೊಟ್ಟಿರ್ತೀನಿ ಎಷ್ಟರ ಹಣ್ಣು ತುಂಬ ಎಷ್ಟು ತಿಂದು ನೋಡ್ಯಾರ ತುಂಬ ಅಲ್ರಿ ಮತ್ ನಾ ಮಾರ್ಕೆಟ್ ಹೋದ್ರೆ ಇಲ್ಲೇ ಈ ಸುನಂದ ಬರ್ತಾಳ ಏನ್ ಯಶೋದ ಅತ್ತಿಗೆಮ್ಮ ಬರ್ತಾರ ಅವ್ರ ಗಂಡ ನಮ್ಮ ಮನ್ಯಾಗಿಲ್ಲ ಅಂದ್ರೆ ಏನ್ ತಿಕ್ಕೋತಾರ್ರಿ ನೀವೇ ಹೇಳ್ರಿ ನೋಡೋಣ ಅದ್ರಾಗ ನಮ್ಮ ಅತ್ತಿಗೆಮ್ಮ ಯವ್ವ ನೋಡ್ಬೇಕು ನೀವು ಒಂದು ತಿಳಿ ಅಂದ್ರೆ 16 ತಿಕ್ಕೋತಾರ ಅವ್ರು ಮತ್ತ ಆಮೇಲೆ ನಾ ಬರ್ತೇನೆ ಅಂತ ಗೊತ್ತಿದ್ದ ಇಲ್ಲಿಗೆ ಇವ್ರ ಮನ್ಯಾಗ ಅನ್ನೋಂಗ ಮಾತಾಡ್ತಾಳ್ರಿಪ್ಪ ಅದಕ್ಕೆ ಮನ್ಯಾಗ ಇರ್ಬೇಕಲ್ಲ ನಾನು ಮತ್ತೆ ನೀ ಏನ್ ತಲೆ ಕೆಡಿಸ್ಕೊಬಿಡ ಮನೆ ಬಂಗಾರದಂತ ಸುಸಿ ಐತಿ ಬಂದವ್ರಿಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಎಲ್ಲ ಅದಕ್ಕೂ ಗೊತ್ತೈತಿ ಪಾಪ ನನ್ನ ಸುಸಿಗೆ ಆಮ್ಯಾಗ ನಾನು ಹೊಲಕ್ಕೆ ಹೋದವ ಪಟ್ಟದ್ ಬಂದ ಬಿಡ್ತೀನಿ ಈಗ ಅವ್ರು ಬರೋದ್ರೊಳಗ ಏನು ಆಮೇಲೆ ನಮ್ಮ ತಂಗಿಗೆ ಫೋನ್ ಹಚ್ಚಿ ಹೇಳ್ತೀನಿ ನಾವು ಮನಿ ಮುಟ್ಟೋದ್ರೊಳಗ ಒಂದು ಫೋನ್ ಹಚ್ಚಿ ಅಂತೇಳಿ ಆಕೆ ಹೇಳ್ತಾಳ ನನ್ನ ತಂಗಿ ಆಟೋದಿಗೆ ನಾನು ಬರ್ತೀನಿ ಆಟೋದಿಗೆ ನೀನು ಬಂದೆ ಅಂದ್ರೆ ಇನ್ನೂ ಚಲೋನ ಆಕತಿ ನೀ ಏನ್ ತಲೆ ಕೆಡಿಸ್ಕೊಬಿಡ ನೀ ಇಲ್ಲಂದ್ರೂ ಮನಿ ಒಳಗೆ ಇಷ್ಟು ಮಂದಿ ಇದೆ ನಾವು ಮೇಂಟೈನ್ ಮಾಡ್ತೀವಿ ಅಯ್ಯೋ ರೀ ನಿಮಗೆ ಹೇಳೋದೇ ಮರ್ತು ಬಿಟ್ಟೇನಿ ಅಂದಂಗ ನಿಮ್ಮ ತಂಗಿ ಗಂಡ ನಾ ಬರೋದಿಲ್ಲ ನೋಡ್ತೇನೆ ಮಾಡ್ತೇನೆ ಅಂದಿದ್ರಂತೇನ ಅದಕ್ಕೆ ಒಂಚೂರು ಫೋನ್ ಹಚ್ಚಿ ಕರಿಬೇಕು ನೀವು ತೀರ ಮತ್ತು ಮನೆಗೆ ನೀವು ಕರಿಲಿಕ್ಕಂದ್ರೆ ನಾ ಕರೆದ್ರೆ ಹೆಂಗೆ ಬೇಸಕತ್ರಿ ನೀವು ಒಂದು ಮಾತು ಕರಿದಕ್ಕೂ ನಾ ಕರಿದಕ್ಕೂ ಬಿಡ್ತೈತಿ ಮೊದಲು ಫೋನ್ ಹಚ್ಚಿ ಕರಿ ಅವ್ರಿಗೆ ಲೇ ನಮ್ಮ ತಂಗಿ ನನಗೆ ಫೋನ್ ಹಚ್ಚಿ ಹೇಳ್ಯಾತ ಹಿಂಗೆ ಅಣ್ಣ ಅವ್ರು ಬರ್ವಲ್ರು ಅಂತೇಳಿ ಮತ್ತು ನಾ ಫೋನ್ ಹಚ್ಚಿ ಬರ್ರಿ ಅಂತ ಕರೆದೂ ಆತು ನಾ ಬರ್ತೇನೆ ಅಂತ ಅವ್ರು ಒಪ್ಕೊಂಡು ಆತು ಅವ್ರು ಬರ್ತೇನೆ ಅಂತ ಹೇಳಿನೂ ಆತು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಣ್ಣಿ ಇಂಥವೆಲ್ಲ ನಂಗೆ ಗೊತ್ತಾಕವು ಏನು ಆಮೇಲೆ ಇನ್ನೊಂದು ಅದೇನೋ 5-5 ಕಿಲೋ ತರ್ತಾನೆ ಅಂದೆಲ್ಲ ಹಣ್ಣು ಬೇಡ 10 ಕಿಲೋ ತುಂಬ ನಿಮ್ಮ ಅಣ್ಣ ಗಟ್ಟೋದ್ ಗಜ್ಗ ತಿನ್ನಾಕ್ ಬೇಕಲ್ಲ ಮತ್ತೆ ಆಮೇಲೆ 5 ಕಿಲೋ ಎಲ್ಲಿ ಸಾಲ್ಬೇಕ್ಲೇ ಅದಕ್ಕೆ ಹೌದೌದು ಪಾಪ ನಮ್ಮಣ್ಣ ನಾನು ಇಬ್ಬರ ತಿಂತೇವೆ ನೀವೆಲ್ಲ ಮುಷ್ ನೋಡ್ಕೊಂತ ಕುಂದಿರ್ತೀರ ನೋಡು ಗಾಳಿಗೆ ಬೈ ತೆಗಿತೀರ ಪಾಪ ಕೂಳ್ ತಿನ್ನಂಗೆ ಅಲ್ಲ ಬರೇ ಅವಾಗ ನೋಡಿದ್ರೆ ನಮ್ಮಣ್ಣಗ ಹೊತ್ತುರಿದೊಂದ ನಿಮ್ದು ಕೆಲಸ ಮತ್ತೊಂದೇನೈತಿ ಅತ್ತಿಯವ್ರ ನೀವೇನ್ ತಲೆ ಕೆಡಿಸ್ಕೋಬೇಡ್ರಿ ಹೋಗಿ ಬರ್ರಿ ನಾ ಇಲ್ಲಿ ನೋಡ್ಕೊಂತೇನೆ ಇಲ್ಲ ನಾವು ಬಿಟ್ಟು ಹೋಗಿ ಬರ್ಲೇನ್ರಿ ಮತ್ತೆ ಬೇಡವಾ ಇಟ್ಟೋತ ನಮ್ಮ ಮನ್ಯಾಗ ಕೆಲಸ ಮಾಡಿ ಅದ್ರಾಗ ಅಪ್ಪನೂ ಬರಂಗಿಲ್ಲ ಅನ್ನಕತ್ತಾನ ಮತ್ತೆ ನಾನು ನೀನು ಕೂಡ ಇಬ್ರು ಹೋದ್ರೆ ಮತ್ತೆ ಅತ್ತಾಗ ಇಲ್ಲಿ ಮನ್ಯಾಗ ಯಾರು ಇಲ್ಲ ಅನ್ನಕತ್ತಿ ನೀವು ಒಬ್ಬೇಕಿನ ಕಳಿಸಿದ್ರೆ ಪಾಪ ತಿಳಿಯಂಗಿಲ್ಲ ಹೊಳಂಗಿಲ್ಲ ಬೇಡ ನಾನು ನಮ್ಮ ಗಿರ್ಜಿ ನಮ್ಮ ಪಾರಕ್ ಅದರಲ್ಲ ನಮ್ಮ ಪಾರ್ಟಿಗಳು ನಮ್ಮ ಗೆಳತಿಯರ್ ಕರ್ಕೊಂಡು ಹೋಗ್ಬಿಡ್ತೀನಿ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಏನ ನಿಮ್ಮ ಮನ್ಯಾಗಿರು ಆರಾಮ್ ಆತು ಹೋಗಿ ಬರ್ರಿ ಎಲ್ಲಾರು ಆಕಿಗೆ ಗೆಳತ್ಯಾರ ಕೂಟ ಹೋಗಕ್ಕೆ ಒಂದು ನೆಪ ಹೋಗ್ಯಾಳ ಬಿಡು ಇನ್ನು ಯಾವ ಬರ್ತಾಳ ಬರುವಳ್ಳಕ್ಕ ನೀ ಹೋಗುವ ನಿನ್ನ ಕೆಲಸ ಮಾಡ್ಕೊ ಅವ್ರು ಏನಾರ ಬಂದ್ರೆ ಒಂದು ಫೋನ್ ಹಚ್ಚ ಪಟಾನ ಬಂದ್ಬಿಡ್ತೇನೆ ಇಲ್ಲೇ ಹೊಲ ಕಡೆ ಇರ್ತೇನೆ ಹ್ಞೂ ಆತ್ರಿ ಮಾವ್ರ ಹಂಗೆ ಮಾಡ್ತೀನಿ ತೋರಿ ವಾವ್ ಅಲ್ಲಿ ಉಳ್ಳಿ ಮಗ ಏನೈತ್ಲಿ ಫಿಗರು ಈ ಊರಾಗ ಇಂಥ ಫಿಗರ್ ಐತೇನ್ಲಿ ಇಷ್ಟು ದಿನ ಗೊತ್ತಾಗಿದ್ದಿಲ್ಲಲ್ಲಿ ನಿಮ್ಮ ಊರಾಗ ಇಂಥ ಫಿಗರ್ ಐತಿ ಅಂದ್ರೆ ನಂಬಕ್ಕಾಗೋಲ್ತಲ್ಲಿ ಏ ನೀ ಬಿಡ್ಲಿ ಬೇರೆ ಊರ್ಲಿಂತ್ರ ಬಂದವ ನನಗ ಗೊತ್ತಿಲ್ಲಲ್ಲಿ ಈ ಊರಾಗ ಇದ್ದವ ಏ ಹಲಕಟ ಬಾಡೆ ಸಿಟಿ ಹೊಡಿತೀಯ ನನಗ ಏನ್ ಅಕ್ಕಂಗೆ ಇರಕ್ಕಿಲ್ಲ ನಿಮ್ಗೆ ಊರ್ ಭಾಡೆ ಕೊಡ್ರಿ ಸಿಟಿ ಹೊಡಿತೀರಾ ಏನ ಏನನ್ರಿ ಈ ಡ್ರೆಸ್ನ್ಯಾಗ ಹಿಂದ್ಗಡೆಯಿಂದ ಬರೀ ಗಿಚ್ಚು ಕಾಣಕತ್ತೀರ ಅದಕ್ಕೆ ನೋಡಕತ್ತಿದ್ನಿ ಅಲ್ಲೇ ಮಗ ಇವತ್ತು ಗಿಚ್ಚಿ ಗಿಲಿಗಿಲಿ ಊರ್ ಭಾಡೆ ಕೊಡ್ರಿ ನಿಮ್ಗೆ ಚಪ್ಪಲ್ಲ ಹೊಡೆಯೋರಿಲ್ಲ ಅದಕ್ಕೆ ಮಾಡ್ತೀರನ ಇವತ್ತು ಬೂಟ್ಲೆ ಕಟ್ಟಿತೀನಿ ತಡಿ ನಿಮ್ಮನ್ನ ಆ ಊರ್ ಹೇಳ್ತೀನವ್ರ ನಿಮ್ಮಂತ ಭಡೆಗಳು ಇರೋದ್ರಿಂದನೇ ಹೆಣ್ಮಕ್ಳು ಚಂದ ಅರಬಿ ಹಾಕೊಂಡು ಅಡ್ಡಾಡಂಗಿಲ್ಲ ಇಲ್ಲಿ ಯಾರು ಆ ಹಲಕಟ ಬಾಡೆ ಮಾಡ್ತಂತಡಿ ನಿಮ್ಮನ್ನ ಏ ನೀನ ಮೂಲಿ ಮನಿ ಬಸ್ಸೆ ಯಾರದಾರಲ್ಲ ಅವ್ರ ಮಗ ಅಲ್ಲ ನೀನು ಹೂ ಬೇ ಈಗ ಬೇ ಇಷ್ಟತನ ಗಿಚ್ಚ ಕಾಣಕತ್ತಿದ್ನೇನ ಬರ್ತೇನೆ ಹಾಲಕಟ ಬಾಡೆ ಬರ್ತೇನೆ ನಿಮ್ಮ ಅಪ್ಪನ ಮುಂದೆ ಹೇಳ್ತೇನೆ ತಡಿಯಲ್ಲಿ ಇವ್ಯಾರು ಹೊಲಸ ಬಾಡೆ ಯಾರು ನನ್ನ ದೋಸ್ತ್ ಬೇ ಇಂತವ ನಿನ್ ದೋಸ್ತನ ಯಾವ್ರಲಿಂತ್ರ ಮಾತಿದ ಪರದೇಶಿ ಧಾರವಾಡದಿಂದ ಬಂದನ್ ಬೇ ಕಳಿಸ್ತೇನೆ ಧಾರವಾಡ ಹುಚ್ಚ ಆಸ್ಪತ್ರೆಗೆ ಕಳಿಸ್ತೇನೆ ನಿಮ್ಮಿಬ್ರನ್ನ ಬರ್ತೇನೆ ನಡ್ರಿ ನಿಮ್ಮನ್ನ ಮಾಡ್ತೇನೆ ನಿಮ್ಮನ್ನ ಇವತ್ತು ನಿಮ್ಮನ್ನ ಚಪ್ಪಲ್ಲೇ ಹೊಡಸ್ಲಿಕ್ಕಂದ್ರೆ ಕೇಳ್ಬೇಕಾರ ನಾ ಬೇ ಚಿಗವ ನಂಗೆ ಗೊತ್ತಾಗ್ಲಿಲ್ವೇ ನೀನ ಅಂತೇಳಿ ನಾ ಎಲ್ಲೇ ನೋಡೇನಿ ಅನ್ಕೊಂಡಿ ಆದ್ರೆ ನೀನ ಅಂತ ಪಕ್ಕ ಗೊತ್ತಾಗ್ಲಿಲ್ವೇ ಬೇನಂತಪ್ಪ ಬೇ ಏನು ಹೇಳಕೋಬೇಡ್ವಿ ಓಕೆ ನಾವು ಇಲ್ಲಿಂದ ಹೋಗ್ಯವ ಓಕೆ ಏ ಮುಳಗಾಯಿ ಮಾರಿ ಅವನ ಇವನ ಮಕ ನೋಡು ಚುಮಣಿ ಮಾರಿ ಇದ್ದಂಗದ ನೀವು ಇವನ್ನ ಕಟ್ಕೊಂಡು ಹೋಗ್ಬರು ಹುಡುಗಿಯಾರ ಕಡ್ಸಾಕ್ ನಿಂತೇನು ನಾ ಅಂತೇಳಿ ಬಾಯಾಗಿಟ್ಟು ನೀ ಬೂಟು ಗೊತ್ತಾತ್ ನಿಮಗೆ ಬೇರೆ ಹುಡುಗಿಯಾರ ಹೆದರಿ ಓಡುವಾಗಿತ್ತಂದ್ರೆ ಹಿಂಗ ಕಾಡಿಸ್ಕೊಂತ ನಿಲ್ತಿರ್ನ ನಿಮಗೇನು ಮಾಡಕ್ ಹೊರೆ ಬಕ್ಷಿ ಐತನೇ ಇಲ್ಲ ಇಲ್ಲಿ ನಿಂತು ಬೇರೆ ಹುಡುಗಿಯಾರ ಹೋಗ್ಬರೋನ್ ಚುಡಾಯಿಸ್ಬೇಕಂತ ಮಾಡಿರಿ ಬರ್ತಾನೆ ನಿಮ್ಮ ಮನೆಗೆ ನೀನು ಮಾತ್ರ ಬಿಡುದಿಲ್ಲ ನಿನ್ನ ಹಲ್ಲೆಲ್ಲ ಮುರಿಸಿ ಕೂದಲ ಹರಿಸಿ ಕೈ ಬಿಡ್ತಾನೆ ನೋಡ್ತಿರ್ಬೇಕಾರೆ ನೀನು ಯವ್ವ ಮೊದಲು ನಡಿಲೇ ಮಗನ ಇಲ್ಲಿಂದ ನಡಿ ನಿಂದರೆ ಹೊಲಸು ಬಾಡೆ ನಿಂದ್ರೆ ಅಲ್ಲ ನನ್ನಂತ ಬ್ಯೂಟಿಫುಲ್ ಫಿಗರ್ ಮ್ಯಾಗ ಕಣ್ಣು ಹಾಕ್ಬಿಡ್ತಾರ ನೋಡಿವ್ರು ಆದ್ರೂ ನಾ ಇಷ್ಟೊಂದು ಕಾಣಕತ್ತೇನೆ ಅಯ್ಯೋ ಇಷ್ಟು ಚಂದದನ ಅಂತೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ನನ್ನ ಗಂಡ 50 ನೋಡಿ ಎಟ್ಟೊಟ್ಟಿ ಉರ್ಕೊಂಡಿರ್ಬೇಕು ನನ್ನ ತಾಯಿಂಗಿಲ್ಲ ಅಂತೇಳಿ